ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ NSUI ಸಂಸ್ಥಾಪನಾ ದಿನದ ಪ್ರಯುಕ್ತವೂ ಸಹ ಆಯೋಜಿಸಿಕೊಂಡಿದ್ದಂಥ ಒಂದು ಭಾಷಣ ಸ್ಪರ್ಧೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಸ್ವತಃ ಅವರ ವಿಚಾರ ಚಿಂತನ ಮಂಥನಗಳನ್ನು ಕುರಿತು ಭಾಷಣಗಳನ್ನು ಮಾಡಿದ್ರು. ಆ ಭಾಷಣದಲ್ಲಿ ತೊಡಗಿಸಿಕೊಂಡಿದ್ದಂಥ ಅನೇಕ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಹೊಸ ವಿಚಾರಗಳನ್ನು ಇಲ್ಲಿ ಮಂಡಿಸಿದ್ರು. ಅವರೆಲ್ಲರಿಗೂ ಸಹ ಸತ್ಕರಿಸಬೇಕು ಅನ್ನೋಂಥ ಒಂದು ದೊಡ್ಡ ಮನಸ್ಸಿನಿಂದ ಮುಳಬಾಗಿಲು ತಾಲೂಕು ಘಟಕದ NSUI ಅಧ್ಯಕ್ಷರಾದಂತಹ ಶ್ರೀಹರಿಯವರು ಕೂತಂಡಲ್ಲಿ ಶ್ರೀಹರಿ ಅಂತ ಆತ ನಮ್ಮ ವಿದ್ಯಾರ್ಥಿಯು ಹೌದು. ಜೊತೆಗೆ ಈ ತರದ ಹೊಸ ವಿಚಾರಗಳನ್ನ ಮನಸ್ಸಿನಲ್ಲಿ ಅಂದ್ಕೊಂಡು ತೊಡಗಿಸಿಕೊಳ್ತಾ ಇದ್ದೇನೆ. ಒಂದು ವಿಶೇಷ ವಿಚಾರ ಏನಂದ್ರೆ, ನಿನ್ನೆ ತಾನೇ ಆತ ಬೆಂಗಳೂರಿನ ಜ್ಞಾನ ಭಾರತಿ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರ ಮಧ್ಯದಲ್ಲಿ ಕುಲಪತಿಗಳ ಆಶೀರ್ವಾದದೊಂದಿಗೆ ಬಹಳ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಒಳ್ಳೆಯ ರಾಜ್ಯದ ಧ್ರುವತಾರಿಯಾಗಿ ನಿಲ್ಲಿಸ್ತಾ ಇದ್ದಾರೆ. ಇನ್ನಷ್ಟು ಬೆಳೆಯಲಿ, ರಾಷ್ಟ್ರ ಮಟ್ಟಕ್ಕೆ ಬೆಳೆಯಲಿ, ಅದಕ್ಕೆ ಬೇಕಾಗಿರುವ ಎಲ್ಲ ಆಶೀರ್ವಾದ ಸಹಕಾರ ನಮ್ಮ ಕಡೆಯಿಂದ ಇರುತ್ತೆ ಅಂತ ಅನಿಸ್ಕೊಳ್ತಾ, ನಿಮಗೆ ಈ NSUI ಅಂತ ಏನಂದ್ರೆ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಅಂತೇಳಿ, ಇದನ್ನ ಇಟ್ಸ್ ದ ಸ್ಟೂಡೆಂಟ್ ವಿಂಗ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ತನ್ನ 1971ನೇ ಇಸ್ವಿಯಲ್ಲಿ ಇದನ್ನ ಶುರು ಮಾಡ್ತಾರೆ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ. ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ಈ ಘಟಕದ ಒಂದು ಪ್ರಯುಕ್ತ ನಡೆದಂತಹ ಈ ವಿಚಾರ, ಈಗ ಅದರ ಬಹುಮಾನ ವಿತರಣೆಗಳನ್ನು ನಾವು ಮಾಡ್ತಾ ಇದ್ವಿ. ಸಮಾನಾರ್ಥವಾಗಿ ಎಲ್ಲರಿಗೂ ಬಹುಮಾನ ಸಿಗಬೇಕು ಅನ್ನೋದ್ರಿಂದ ಯಾರಿಗೂ ವಿರೋಧ ಬೇಡ ಅಂತ ಹೇಳಿ ಮಾಡಿದ್ದೇವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಬೇಕು ಅಂತ ಹೇಳಿದಾಗ ಬಂದಿದ್ದಾರೆ ನಮ್ಮ ಅಚ್ಚುಮೆಚ್ಚಿನ ಪ್ರಾಂಶುಪಾಲರು, ನನ್ನ ಗುರುಗಳು, ನನ್ನ ಸಹಯೋಗಿಗಳಾದ ಹಾಗೆಯೇ ನಮ್ಮ ಅಧ್ಯಾಪಕ ಕಾರ್ಯದರ್ಶಿಗಳು ಆಗಿರುವಂತಹ ಡಾಕ್ಟರ್ M.N. ಮೂರ್ತಿ ಸರ್ ಅವರು ಸಹ ಅವರು ನಮ್ಮ ವಸುಂಧರಾ ಮೇಡಮ್ ಅವರು ಸದಾಕಾಲ ಎಲ್ಲ ಅಧ್ಯಾಪಕರು ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಅಜಿತಾರಾಯಣ್ ಸರ್ ಅವರಿಗೂ ಸಹ ಬಹಳ ಮುಖ್ಯವಾಗಿ ನಾನು ಇವತ್ತು ಈ ಮಟ್ಟಕ್ಕೆ ಇದ್ದೇನೆ ಅಂದ್ರೆ ಇಂಚಿಂಚು ನಮಗೆ ಮಾರ್ಗದರ್ಶನ ಮಾಡಿ ನಮ್ಮನ್ನ ಯಾವುದೋ ಒಂದು ಕಟ್ಟದಲ್ಲಿ ಹಿನ್ನೆಲೆ ಮುನ್ನೆಲೆ ಅಂತ ನೋಡದೆ ನಮ್ಮನ್ನ ಬೆಳೆಸ್ತಾ ಇರುವಂತ ನಮ್ಮ ಅಣ್ಣ ಕಾರ್ಗಿಲ್ ವೆಂಕಟೇಶ್ ಅಣ್ಣ ಅವರು ಪ್ರದೇಶ ಆತ್ಮೀಯ ಹೃದಯಪೂರ್ವಕ ಸ್ವಾಗತವನ್ನು ನೋಡ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿ ಮಿತ್ರ ಶ್ರೀಹರಿ ಅವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂತಹ ಕಾರ್ಯಕ್ರಮಗಳಿಗೆ ನಿಮಗೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಸದಾ ತುಡಿತಾ ಇರುವಂತಹ ಮನಸ್ಸು ಆ ಸರಿತಾ ಕುಮಾರಿ ಮೇಡಮ್ ಅವರು ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಮಿತ್ರ ವೆಂಕಟೇಶ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವಂತಹ ರಮ್ಯಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಮೇಡಮ್ ಮತ್ತೆ ಈ ಯೂಟ್ಯೂಬ್ ಮಿತ್ರರಾದಂಥ ನಮ್ಮ ಇವ್ರಿಗೂ ಸಹ ನಾನು ಸ್ವಾಗತ. ಮೂಲ ಉದ್ದೇಶ ನಮಗೆ ಬಹಳ ತಡ ಆಗುತ್ತೆ, ಈಗ ಸ್ಟಾಫ್ ಮೀಟಿಂಗ್ ಬಂದಿತ್ತು, ಹಾಗಾಗಿ ಬೇಗ ಮುಗಿಸೋಣ ಅನ್ನೋದ್ರಿಂದ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಆ ಭಾಗವಹಿಸಿ ವಿಜೇತರಾದಂತಹ 3 ಜನ ಬಹುಮಾನಗಳನ್ನು ನಾವು ಕೊಡ್ತಾ ಇದ್ವಿ, ಅವರು ಸ್ವೀಕರಿಸಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ಸಮಾಧಾನದ ಬಹುಮಾನ ಕೊಡ್ತೀವಿ, ಅದನ್ನು ಸ್ವೀಕರಿಸಿ ಅಂತ ಕೇಳಿಕೊಳ್ತಾ, ಅದಕ್ಕಿಂತ ಮೊದಲು ಮುಖ್ಯವಾಗಿ ನಮ್ಮ ಅಣ್ಣ ವೆಂಕಟೇಶ್ ಏನು ಮಾತಾಡಿದ್ರೆ ಅನಂತರ ಪ್ರಾಂಶುಪಾಲರು ಮಾತಾಡಿ ಕಾರ್ಯಕ್ರಮ ಮುಗಿಸೋಣ ಅನ್ನೋದು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಾನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವೇನು ಇಲ್ಲಿ ಕೂತಿದ್ದೀರಾ, ನಿಮ್ಮ ಶ್ರಮ, ನಿಮ್ಮ ಕಷ್ಟ ಬಹಳಷ್ಟು ಅದ್ಭುತವಾದಂಥದ್ದು. ಇವತ್ತೇನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ನೀವೆಲ್ಲ ಬಹಳಷ್ಟು ಅಚ್ಚುಕಟ್ಟಾಗಿ ನೀವು ಬರೆದಿದ್ದೀರಿ. ಅದ್ರ ಬಗ್ಗೆ ಇನ್ನೂ ಬಹಳಷ್ಟು ತಿಳ್ಕೊಳ್ಳೋದಿದೆ. ಬಾಬಾ ಸಾಹೇಬ್ ಬಗ್ಗೆ ಒಂದ್ ದಿವಸ ಹೇಳೋದು ಸಾಕಾಗದು, 350 ದಿವಸ ಹೇಳಿದ್ರು ಸಾಕಾಗಿಲ್ಲ. ಇವತ್ತು ನಾವೆಲ್ಲ ಈ ತರ ವಿದ್ಯಾವಂತರು, ಬುದ್ಧಿವಂತರಾಗಿದ್ದೀವಿ ಅನ್ನೋದಕ್ಕೆ ಉದಾಹರಣೆನೇ ನನಗೆ ಆಕ್ಚುಲಿ ನಮ್ಮ ಹುಡುಗ ಅಂದಿನ ಕಾಲದ 89 ನಲ್ಲಿ ಇವತ್ತು ನೀವೇನ್ ಸುಂದರವಾಗಿ ಕಾಣ್ತಾ ಇದೆ ಇದೆಲ್ಲ ಗಿಡಗಳು ನಮ್ಮ ಕೈಯಲ್ಲಿ, ನಮಗೂ ಗುರುಗಳೇ ಅವರು. ಆಗ ಸರ್ ಹೊಸದಾಗಿ ಬಂದಿರ್ತಕ್ಕ ನಮ್ಮ ಸರ್ ಅವರು, ನಮ್ಮ ವೆಂಕಟೇಶಪ್ಪ ಸರ್ ಆಗೋದು, ರಾಮಕೃಷ್ಣಪ್ಪ ಅವರು ಆಗೋದು, ನಮ್ಮ ಬಹಳಷ್ಟು ಇದ್ದಾರೆ.
ಈಗಲೂ ಇದ್ದಾರೆ, ರಿಟೈರ್ ಆಗಿದ್ದಾರೆ. ಆ ಒಡನಾಟ ಹಂಗೆ ಇಟ್ಕೊಂಡಿದ್ದೀನಿ. ನೀವು ಕೂಡ ನಾವ್ ಹೇಳ್ತೀವಲ್ಲ ಗುರುಗಳಂದ್ರೆ ಏನಂತ, ಮೊದಲನೇ ಗುರು ನಿಮ್ಗೆಲ್ಲ ಇವ್ರೆ. ಮನೆ ಬಿಟ್ರೆ ತಂದೆ ತಾಯಿ ಕೂಡ ನಮ್ಗೆ ಗುರುಗಳೇ. ನೀವೇನೇ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೂ ಇಲ್ಲೇ ಓದಿ. ನೀವತ್ತು ನಮ್ಮ ಅದೇನು ಬೆಂಚ್ ಮೇಲೆ ಕೂತಿದ್ದಾರೆ. ನೀವು ಏನಂತ ಡೆಸ್ಕ್ ಇದು ನಮ್ಗಿರ್ಲಿಲ್ಲ. ಈ ಕೆಳಗಡೆ ಒಂದು 8 ರೂಮ್ ಬಿಟ್ರೆ ಬೇರೆ ಸ್ಥಾನ ಇರ್ಲಿಲ್ಲ ನಮ್ಗೆ. ನಮ್ಮನ್ನು ಓದ್ಕೋಬೇಕಾದ್ರೆ ನೀವು ಅಲ್ಲಿ ಹೋಗಿ ಕುತ್ಕೊಂಡು ನೆಲದಲ್ಲಿ ಓದ್ಕೊಂಡು, ಎಷ್ಟೋ ಸರಿ ಕಾರ್ಯಕ್ರಮಗಳು ನಡೆದಾಗ ಬಹಳಷ್ಟು ಹಿರಿಯರು ಬಂದಾಗ ಶಿಕ್ಷಕರು ಬಂದಾಗ ಅವ್ರಿಗೆಲ್ಲ ನಾವು ಚೇರ್ಗಳನ್ನು ಬಿಟ್ಟು ನೆಲದಲ್ಲಿ ಕುತ್ಕೊಂತ ಇದ್ವಿ. ನಿಮ್ಗೆಲ್ಲ ಇವತ್ತು ಭಗವಂತ ಎಷ್ಟು ಅದೃಷ್ಟ ಮಾಡಿದ್ದ ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿ ಅಂದ್ರೆ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾರೆ ಅನ್ನೋದಕ್ಕೆ ನೀವೆಲ್ಲ ಈ ತರ ಬೆಳೆದು ಒಂದು ಶಿಕ್ಷಕರಾದ್ರೆ ಅದರಿಂದ ಮತ್ತೆ ಪ್ರಾಂಶುಪಾಲರಾಗ್ಬೋದು. ಇನ್ನು ಮುಂದಕ್ಕೆ ಬಹಳಷ್ಟು ಜನ ಇಲ್ಲಿ ಬೆಳೆದಂತವ್ರು, ಇಲ್ಲಿ ಓದಂತವ್ರು ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ಇಲ್ಲೇ ಓದಂತ ಹುಡುಗ NSU ಅಲ್ಲಿ ಮಾನ್ಯ ಇಂದಿರಾ ಗಾಂಧಿ ಅವರು ಏಪ್ರಿಲ್ 9, 1971 ನಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ರು. ಇದನ್ನ ವಿಜಯೋಜನೆ ಮಾಡಿ ಒಂದು ಕಾಂಗ್ರೆಸ್ ಪಕ್ಷದ ಅಂಗವಾಗಿ ಇದನ್ನು ಮಾಡಿ ಇದರಿಂದ ಬಹಳಷ್ಟು MLAಗಳು MP ಗಳು ಈ ಸ್ಥಾನಗಳನ್ನು ಪಡೆದಿದ್ದಾರೆ. ಬಹಳ ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ. ನೀವು ಕೂಡ ನಿಮ್ಮಲ್ಲಿ ಬಹಳಷ್ಟು ಜನ ವಿದ್ಯಾಭ್ಯಾಸ ಮಾಡಿ ಮುಂದಕ್ಕೆ ಹೋಗಿ ನಿಮ್ಮ ಘನತೆ ಗೌರವಕ್ಕೆ ತಕ್ಕಂತೆ ನೀವು ಎಲ್ಲರೂ ಕೂಡ ಒಂದು ಹಂತಕ್ಕೆ ಹೋಗ್ಬೇಕು. ಮಕ್ಕಳು ನೀವು ಬೆಳಿಬೇಕು. ನಿಮ್ಮ ಗುರುಗಳ ಒಂದು ಆಶೀರ್ವಾದ ಕೂಡ ಆ ಗುರುಗಳಿಗೊಂದು ಗೌರವ ತರಬೇಕು. ಅದೇ ರೀತಿಯಾಗಿ ನಿಮ್ಮನ್ನ ಹೆತ್ತು ಸಾಕಿ ಇವತ್ತು ಬೆಳೆಸಿದಂತ ತಂದೆ ತಾಯಂದ್ರಿಗೆ ನೀವು ದಯವಿಟ್ಟು ಗೌರವ ಕೊಡ್ಬೇಕು. ಆ ತಂದೆ ತಾಯಂದ್ರು ಎಷ್ಟು ಕಷ್ಟ ಪಡ್ತಾರಂತ ನಿಮ್ಗೆ ಗೊತ್ತಿಲ್ಲ. ತಂದೆ ಕಿತ್ತೋಗಿರೋ ಬಟ್ಟೆ ಹಾಕೊಂಡಿದ್ರು ನನ್ನ ಮಗಳು ನನ್ನ ಮಗ ಒಳ್ಳೆ ಬಟ್ಟೆ ಹಾಕೋಬೇಕು ಆಲೋಚನೆ ಮಾಡ್ತಾರೆ. ಬೆಳಗ್ಗೆ ಎದ್ದು ಆ ತಂದೆ ತಾಯಿ ಕಷ್ಟಪಟ್ಟು ತಂದಿರ್ತಕ್ಕಂಥ ಹಣವನ್ನ ಆ ತಾಯಿ ಯಾವ ತರ ರೀತಿ ಹಂಚ್ಬೇಕು, ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋ ಪ್ರೀತಿ ಬೆಳೆಸ್ಕೊಂತಾರೆ. ಆ ನೋವು ನಮ್ಗಿದೆ. ನಾವು ಓದೋ ಕಾಲದಲ್ಲಿ ಇದಕ್ಕೂ ಕಷ್ಟ ಇತ್ತು. ಇಲ್ಲೇ ಹಾಸ್ಟೆಲ್ ಇತ್ತು. ನಮ್ಮ ಮಾಸ್ಟರ್ಗಳೆಲ್ಲ ಹೇಳ್ತಾ ಇದ್ರು, ಬಹಳಷ್ಟು ಜನ ಜಾತಿ ಭೇದ ಇರ್ತಿರ್ಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಕಷ್ಟ. ಡಿಗ್ರಿ ಹಾಸ್ಟೆಲ್ ಓಪನ್ ಇರ್ಲಿಲ್ಲ, ಹಾಳು ಬಿದ್ದೋಗಿತ್ತು. ಅಲ್ಲೇ ಹೋಗಿ ಊಟ ಮಾಡ್ಕೊಂತ ಇದ್ವಿ ನಾವೆಲ್ಲರೂ. ಆ ತರ ಬೆಳೆದವ್ರು ನಾವು. ನೀವು ಕೂಡ ನಿಮಗೆ ಆ ಒಂದು ಕಷ್ಟ ಇಲ್ಲ. ಇವತ್ತು ಸರ್ಕಾರ ಸೌಲಭ್ಯಗಳು ನಿಮಗೆ ಬಟ್ಟೆಯಿಂದ ಹಿಡಿದು, ಬುಕ್ಸ್ ಇಂದ ಹಿಡಿದು, ಪೆನ್ನಿಂದ ಹಿಡಿದು, ಪೆನ್ಸಿಲ್ ಇಂದ ಹಿಡಿದು ಪ್ರತಿಯೊಂದು ಕೂಡ ನಿಮಗೆ ಇವತ್ತು ಆ ಸರ್ಕಾರ ಮಾಡ್ತಾ ಇದೆ. ದಿನದಲ್ಲಿ ನಿಮ್ಮ ಸರ್ಕಾರ ಅಷ್ಟು ನಮ್ಗೆ ಅನುಕೂಲ ಕೊಟ್ಟಿದ್ರೆ ಇವತ್ತು ನಾವು ಒಂದು IAS IPS ಆಗ್ತಾ ಇದ್ವಿ. ಅದು ಮುಂದಿನ ಭಾಗದಲ್ಲಿ ನೀವೆಲ್ಲ ಕೂಡ ಆ ತರ ಬೆಳೆಯೋದ್ರಲ್ಲಿ ಇರುತ್ತೆ. ದಯವಿಟ್ಟು ಮಕ್ಕಳು ನೀವು ಇವತ್ತೆಲ್ಲ ನಿಮ್ಮನ್ನ ವಿದ್ಯಾರ್ಥಿಗಳು ಮಕ್ಕಳು ಅನ್ನೋದಕ್ಕಿಂತ ಸ್ನೇಹಿತರು ಅಂತ ಹೇಳ್ಬೇಕು. ಯಾಕೆ ಗೊತ್ತಾ, 10 ವರ್ಷ 5 ವರ್ಷ ಪ್ರೀತಿ ಮಾಡ್ಬೇಕು, 10 ವರ್ಷ ಸ್ನೇಹಿತನಾಗಿ ಬೆಳೆಸ್ಕೊಂಡು ಮಕ್ಕಳನ್ನ ಬೆಳಿಬೇಕು. ಆ ರೀತಿಯಾಗಿದೆ ಇವತ್ತು ಸೊಸೈಟಿ. ಆದ್ರೂ ಕೂಡ ನೀವೆಲ್ಲ ಇಷ್ಟು ಶ್ರದ್ಧೆ ಭಕ್ತಿಯಿಂದ ನೀವು ಓದಿ ನೀವು ಮುಂದಕ್ಕೆ ಹೋಗ್ಬೇಕು. ಬರ್ತಕ್ಕಂಥ ದಿನಗಳಲ್ಲೆಲ್ಲ ನೀವು ಕೂಡ ಈ ತರ ಇದೇ ಕಾಲೇಜು ಅಥವಾ ಹೈಸ್ಕೂಲು ಈ ಕಡೆ ಎಲ್ಲ ಬಂದು ನೀವು ಶಿಕ್ಷಕರಾಗೋ, ಪ್ರಾಂಶುಪಾಲರಾಗೋ ನೀವೆಲ್ಲ ಬೆಳಿಬೇಕು ಅನ್ನೋದೇ ನನ್ನ ಉದ್ದೇಶ. ಇವತ್ತೊಂದು ಸಣ್ಣ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಂದು 4 ಮಾತ್ರ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲ ಗುರುಗಳಿಗೂ ಅನ್ಸುತ್ತಾ ಹಾಗೂ ವಿದ್ಯಾರ್ಥಿಗಳು ಅಂತ ಜೈ ಭೀಮ್, ಜೈ ಕಾಂಗ್ರೆಸ್. ನೀಡ್ತಾ ಇದ್ವಿ. ಬಾಲಚಂದ್ರ ವಿದ್ಯಾರ್ಥಿ ಈತ ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾನೆ. ಆತ್ಮೀಯ ಸಮಾಧಾನದ ಬಹುಮಾನ ಕೊಡಬೇಕು ಅಂತ ಹೇಳಿ ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಡಾಕ್ಟರ್ ಶಿವರಾಮೇಶ್ ಪ್ರಥಮ ಬಹುಮಾನ ಜ್ಯೋತಿಕಾ ಎನ್. ಬಹುಶಃ ಇದು ಇಂದಿನ ತಿಂಗಳು 9ನೇ ತಾರೀಕು ನಾವು ನಡೆಸಿದಂತ ಒಂದು ಕಾರ್ಯಕ್ರಮದ ಫಲಿತಾಂಶವನ್ನ ಇವತ್ತು ಯಾರು ಆ ಫಲಿತಾಂಶದಲ್ಲಿ ಉತ್ತೀರ್ಣರಾಗಿದ್ದರೋ ಅವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಈ ಲಾಸ್ಟ್ ನಾವು ಮಾಡದಂತ ಸಂದರ್ಭದಲ್ಲಿ ಅವತ್ತಿನ ಉದ್ದೇಶ ಗುರಿ ಎಲ್ಲ ಏನು ಅಂತಕ್ಕಂಥ ನಾವು ತಿಳಿಸಿದೀವಿ. ಇದು ಸುಮ್ಮನೆ ಒಂದು ಸಾಂಕೇತಿಕವಾಗಿ ಬಹುಮಾನ ವಿತರಣೆ ಅಂತಕ್ಕಂಥದ್ದು. ಯಾಕೆ ಅಂತಂದ್ರೆ ಇದು ಮೊದಲೇ ಮಾಡಬೇಕಾಗಿ ಸ್ವಲ್ಪ ತಡ ಆಯ್ತು ಕಾರಣಾಂತರಗಳಿಂದ. ಹಾಗಾಗಿ ಅದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಬ್ಯುಸಿ ಅವರು ಇಂಥ ಕಾರ್ಯಕ್ರಮಗಳಲ್ಲಿ. ಆದ್ರೂ ಕೂಡ ಅವರು ಮಾಡ್ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಅವರ ಈ ಏನು ತಮ್ಮನ್ನ ಈ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಮತ್ತೆ ಸಮಾಜಕ್ಕೆ ಅಂತ ಒಂದು ಸೇವೆ ನೀಡಲಿಕ್ಕೆ ತಮ್ಮನ್ನ ಈಗಲಿಂದ ಸಮರ್ಪಿಸಿಕೊಂಡಿದ್ದಾರೋ ಅವ್ರ ಹಾಗೇನೆ ಅವರ ಒಂದು ಅಭಯಹಸ್ತ ಎಲ್ಲರೂ ಕೂಡ ಸಿಗ್ಲಿ ಅಂತೇಳಿ ಅವರ ಈ ರೀತಿಯ ಸಮಾಜ ಮತ್ತು ವಿದ್ಯಾರ್ಥಿಗಳ ಒಂದು ಸೇವೆ ಹೀಗೆ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರೈಸ್ತಾ
ಇಂಥ ಕಾರ್ಯಕ್ರಮಗಳು ನಡೆಸ್ತೀರಿ. ಮತ್ತೆ ವಿದ್ಯಾರ್ಥಿಗಳಿಗೆ ನೀವು ಕೂಡ ನಿಮ್ಮನ್ನು ನೋಡಿದಾಗ ಅವರು ಕೂಡ ಸ್ಫೂರ್ತಿಯಾಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇವತ್ತು ಕಾರ್ಯಕ್ರಮಕ್ಕೆ ಕಾರ್ಗಿಲ್ ಅವರು ಬಂದಿದ್ದು, ನೀವು ಮತ್ತೆಲ್ಲ ನಾವು ಸೇರಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಬಹಳ ಸಂತೋಷ. ಆದ್ರೆ ಒಂದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್, ಇವತ್ತು ಅಂಬೇಡ್ಕರ್ ಅವರೇನಿದ್ದಾರೆ ಸಂವಿಧಾನ ಶಿಲ್ಪಿ, ಮಹಾ ಮಾನವತಾವಾದಿ, ಮತ್ತೆ ದಲಿತೋದ್ಧಾರಕ ಮತ್ತು ನಿಮ್ನ ವರ್ಗಗಳ ಒಂದು ಉದ್ಧಾರಕ ಅಂತ ನಾವೇನ್ ಕರಿತೀವಿ. ಬಹುಶಃ ಇವತ್ತು ಎಲ್ಲರೂ ಕೂಡ ಇವತ್ತು ನಾವು ಒಂದು ಸಮಾನತೆಯಿಂದ ನಾವು ಕೂತಿದ್ದೀವಿ ಅಂತಂದ್ರೆ ಯಾವುದೇ ಭೇದವಿಲ್ಲದೆ ಅದಕ್ಕೆ ಯಾರು ಕೊಟ್ಟಂತಹ ಒಂದು ವರ ಅಂತಂದ್ರೆ ಆ ಮಹಾನುಭಾವ ಏನಿವತ್ತು ನಾವು ಸಂವಿಧಾನ ಶಿಲ್ಪಿ, ಮಹಾ ಮಾನವತಾವಾದಿ ಮತ್ತೆ ಜಗತ್ತಿನ ಒಂದು ಜ್ಞಾನ ಭಂಡಾರ ಅಂತ ನಾವೇನ್ ಕರಿತೀವೋ ಅವರಿಂದಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದಲ್ಲ, ಬಟ್ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಅವರ ಒಂದು ಸಿದ್ಧಾಂತಗಳು, ತತ್ವಗಳು, ಅವರ ಆಶಯಗಳೇನಿದೆ ಅದನ್ನ ನಾವು ಪಾಲಿಸಿದ್ರೆ ಸಾಕು. ಯಾಕೆಂತಂದ್ರೆ ನಾವು ಅವರ ಸಿದ್ಧಾಂತಗಳು, ತತ್ವಗಳನ್ನ ಪಾಲಿಸಿ ಅವರ ಆಶಯಗಳನ್ನ ಈಡೇರಿಸಿದ್ರೆ ಮಾತ್ರ ನಾವೇನೆಲ್ಲ ಕಾರ್ಯಕ್ರಮಗಳು ಮಾಡ್ತೀವೋ ಅದಕ್ಕೆ ಅರ್ಥ ಇರುತ್ತೆ. ಜೊತೆಗೆ ಎಲ್ಲೋ ಅವರ ಒಂದು ಅಡಿಯಲ್ಲಿ ಏನು ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ನಾವೇನ್ ನಡೀತಾ ಇದೀವಿ ಅದಕ್ಕೊಂದ್ ರೀತಿ ಸಾರ್ಥಕ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನಾವೇನು ಅಂತಂದ್ರೆ ಅದನ್ನ ಗಾಳಿಗೆ ತೂರಿ ಮತ್ತೆ ಏನೆಲ್ಲ ಕೂಡ ಒಂದ್ ರೀತಿ ಬೇರೆ ರೀತಿ ನಾವು ನಡ್ಕೊಂಡಿದ್ವಿ, ಬಹಳ ಅವರಿಗೆ ನಾವು ಮಾಡ್ತಕ್ಕಂಥ ದ್ರೋಹ ಆಗುತ್ತೆ. ಇವತ್ತು ನೀವು ಬೆಳೀತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ನಿಮ್ ಮುಂದೆ ನೀವೇ ಜವಾಬ್ದಾರಿ ಸ್ಥಾನಕ್ಕೆ ಹೋಗ್ತಕ್ಕಂಥವ್ರು, ಬಹಳ ಜವಾಬ್ದಾರಿ ನಿಮ್ ಮೇಲೆ ಇದೆ. ಏನು ಅಂತಂದ್ರೆ ಇವತ್ತು ಅಂಬೇಡ್ಕರ್ ಬಗ್ಗೆ ಬಂದಂತ ಸಂದರ್ಭದಲ್ಲಿ ಕೆಲವರು ತಿಳ್ಕೊಂಡಿದ್ದಾರೆ, ಇವತ್ತಿಗೂ ಕೂಡ ಅಂಬೇಡ್ಕರ್ ಕೆಲವರು ಸುತ್ತು ಅಂತೇಳಿ ಇವತ್ತು ಜಗತ್ತು ಕಿತ್ಲಾಡ್ತಾ ಇದೆ. ಅಂಬೇಡ್ಕರ್ ನಮಗ್ ಬೇಕು ಅಂತೇಳಿ. ಆದ್ರೆ ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ದೀಪದ ಕೆಳಗೆ ಕತ್ಲೆ ಯಾವಾಗಲೂ ಕೂಡ, ಯಾಕಂದ್ರೆ ಸುತ್ತ ಬೆಳಕನ್ನು ಕೊಡುತ್ತೆ, ಆದ್ರೆ ಕೆಳಗೆ ಯಾವಾಗ ಕತ್ಲೇನೆ, ಹಂಗಾಗಿದೆ. ಈಗ ಅವ್ರ ಬಗ್ಗೆ ನಾವು ಏನು ಆ ದೇಶೀಯರಾಗಿರ್ತಕ್ಕಂಥ ನಾವು ಮತ್ತೆ ಅವ್ರ ಜನ್ಮ ತಾಳಿದಂತ ಈ ಒಂದು ರಾಷ್ಟ್ರದಲ್ಲಿ ಅವ್ರ ಬಗ್ಗೆ ನಾವೇನು ಅಂತಂದ್ರೆ ನಾವು ಕಡಿಮೆ ತಿಳ್ಕೊಂಡಿದೀವಿ. ತಿಳ್ಕೊಬೇಕು, ಹೆಚ್ಚು ತಿಳ್ಕೊಬೇಕು. ನಮ್ಮ ವೆಂಕಟೇಶ್ ಸರ್ ಹೇಳ್ದಂಗೆ ಇಲ್ಲಿ 365 ದಿವಸ ಅಲ್ಲ, ಇಲ್ಲಿ ದಶಕಗಳೇ ಕಳೆದ್ರು ಕೂಡ ಏನು ಅಂತಂದ್ರೆ ಅವ್ರ ಬಗ್ಗೆ ನಾವು ಸಂಪೂರ್ಣ ತಿಳ್ಕೊಳಿಕ್ ಆಗೋದಿಲ್ಲ. ಅಷ್ಟೊಂದು ಏನು ಅಂತಂದ್ರೆ ಅಗಾಧ ಅವರ ಒಂದು ವಿಷಯ, ತತ್ವ, ಚಿಂತನೆಗಳು ಮತ್ತೊಂದು. ಹಂಗಾಗಿ ಅವ್ರಿಗೆ ಯಾವುದೇ ರೀತಿ ಕಳಂಕ ಬಾರದಂತೆ ನಾವೆಲ್ಲರೂ ಕೂಡ ನಡ್ಕೊಂಡ್ರೆ ಸಾಕು. ನಾವೇನು ಅಂತಂದ್ರೆ ಎಷ್ಟು ಅವರಿಗೆ ನಾವು ಗೌರವ ಸಮರ್ಪಿಸಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವ್ರ ಆಶಯಗಳತ್ತ ನಾವು ಸಾಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ, ಇವತ್ತು ಇಂಥ ಮಹಾನುಭಾವರ ಬಗ್ಗೆ 4 ಮಾತನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಮತ್ತೆ ವಿದ್ಯಾರ್ಥಿಗಳ ಅವ್ರ ಬಗ್ಗೆ ಅವ್ರ ಜ್ಞಾನವನ್ನ ಲಿಖಿತದ ಮೂಲಕ ತೋರಿಸಿ ಅದು ಹೊರಚೆಲ್ಲಿ ಏನು ಅಂತಂದ್ರೆ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು, ನೀವು ಕೇವಲ ನಮ್ಮ ಕಾಲೇಜ್ ಮಟ್ಟನೆಲ್ಲ ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವ್ರ ಹೆಸರೇಳ್ತಾ ನೀವು ಬೆಳಿಬೇಕು. ಮತ್ತೆ ಏನು ಅಂತಂದ್ರೆ ನೀವು ಕೂಡ ಇಲ್ಲಿ ಒಂದು ಉನ್ನತ ಸ್ಥಾನದ ಗುರುತಿಸ್ಕೊಳ್ಳೋರಾಗ್ಬೇಕು ಅಂತೇಳಿ ಭಗವಂತ ನಿಮ್ಗೆ ಅದೆಲ್ಲ ಕೂಡ ಆ ಜ್ಞಾನ ಆಯಾಮಗಳೆಲ್ಲ ಕೂಡ ಒದಗಿಸ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.